ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋ ಸ್ಪೆಷಲಿ ಫಾರ್ ಎಲ್ಲ ಲೇಡೀಸ್ಗೋಸ್ಕರ ವಿಡಿಯೋನ ಮಾಡ್ತಾ ಇದ್ದೀನಿ ನಾನು. ಬಿಕಾಸ್ ಇದೇ ಥರದ ರಿಲೇಟೆಡ್ ಪ್ರಾಬ್ಲಮ್ ತುಂಬ ಜನ ಹೆಣ್ಮಕ್ಳಿಗಿರುತ್ತೆ. ಏನು ಅಂತ ಹೇಳಿದ್ರೆ ಗಂಡ ಸರಿ ಇಲ್ಲ ಅಂತ ಅಂದ್ಕೊಂಡು ಎಷ್ಟೋ ಹೆಣ್ಮಕ್ಳು ಕೊರಗ್ತಾ ಇದ್ದಾರೆ. ಸೊ ಆ ಟೈಮಲ್ಲಿ ಏನು ಮಾಡಬೇಕು ಅನ್ನೋದು ಅವರಿಗೆ ತೋರಿಸ್ತಾ ಇರಲ್ಲ. ಮೆನ್ಷನ್ ಮಾಡ್ತಿರ್ತಾರೆ ಓನ್ಲಿ ಗಂಡ ಸರಿ ಇಲ್ಲ, ಏನು ಮಾಡಬೇಕು ಅದೊಂದೇ ಕನ್ಫ್ಯೂಷನ್ಸ್ ಇರ್ತಾರೆ, ಕೊರಗಲ್ಲಿರ್ತಾರೆ. ಸೊ ಅವರಿಗೆ 4ರಿಂದ 5 ಟಿಪ್ಸ್ನ ಶೇರ್ ಮಾಡ್ತೀನಿ ವಿಡಿಯೋದಲ್ಲಿ. ಸೊ ದಯವಿಟ್ಟು ಕೊನೆ ತನಕ ನೋಡಿ, ತುಂಬ ಯೂಸ್ಫುಲ್ ಆಗಿರ್ತಕ್ಕಂಥ ಕಂಟೆಂಟ್ ಇದೆ. ನಿಮಗೊಂದು ರಿಯಲೈಸೇಷನ್ ಮೋಟಿವೇಶನ್ 100% ಕೊಡುತ್ತೆ ಈ ಒಂದು ವಿಡಿಯೋ, ಐ ಹೋಪ್. ಆ್ಯಂಡ್ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಹೇಗೆ 100K ಫಾಲೋ ಕಂಪ್ಲೀಟ್ ಆಗಿದೆ, ಇಲ್ಲೂ ಕೂಡ 100K ಆಗಲಿ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಲೈಕ್ ಮಾಡಿ, ನೋಡಿದ್ಮೇಲೆ ಅನಿಸಿಕೆನ ಕಮೆಂಟ್ ಮಾಡಿ. ಫಸ್ಟ್ ಪಾಯಿಂಟ್ ಏನಂದರೆ, ಒಂದೊಂದು ಪಾಯಿಂಟು ತುಂಬ ಇಂಪಾರ್ಟೆಂಟ್ ಇದೆ. ಫಸ್ಟ್ ಪಾಯಿಂಟ್ ಏನಂದರೆ, ನೀವೇ ಜವಾಬ್ದಾರಿಗಳನ್ನು ತಗೊಳ್ಳೋದನ್ನು ಕಲೀರಿ. ವೆರಿ ಇಂಪಾರ್ಟೆಂಟ್. ಯಾವಾಗ ನಾವು ರೆಸ್ಪಾನ್ಸಿಬಿಲಿಟಿಗಳನ್ನು ತುಂಬ ತಗೊಳ್ತೀವಲ್ಲ, ಆವಾಗ ನಾವು ಸೋ ಸೀರಿಯಸ್ ಅಂತ ಅಂದ್ಕೊಳ್ತೀವಿ. ಲೈಫ್ ಬಗ್ಗೆ ಆಗಲಿ, ನಮ್ಮ ಬಗ್ಗೆ ಆಗಲಿ, ನಾವೇನು ಮಾಡೋಕ್ಕೆ ಹೋಗ್ತಿದ್ದೀವಲ್ಲ ಅದ್ರ ಬಗ್ಗೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತೊಗೊಂಡಾಗ ಎಲ್ಲ ಕೆಲಸ ಪರ್ಫೆಕ್ಟ್ ಆಗುತ್ತೆ, ಫುಲ್ಫಿಲ್ ಆಗುತ್ತೆ. ಈಗ ನೀವಿರೋ ಸಿಚುವೇಷನಲ್ಲಿ ಒಂದು ರಿಯಲೈಸೇಷನ್ಗೆ ಬರೋಣ. ನೀವಿರೋ ಸಿಚುವೇಷನಲ್ಲಿ ಗಂಡ ಯಾವ ಪರಿಸ್ಥಿತಿನಲ್ಲಿದ್ದಾರೆ, ಅತ್ತೆ ಮಾವ ಇದ್ದರೆ ಅವ್ರು ಯಾವ ಪರಿಸ್ಥಿತಿನಲ್ಲಿದ್ದಾರೆ, ಮಕ್ಕಳಿದ್ರೆ ಅವ್ರು ಯಾವ ಪರಿಸ್ಥಿತಿನಲ್ಲಿದ್ದಾರೆ. ನೀವು ಸ್ವಲ್ಪ ಮೆಚ್ಯೂರ್ಡ್ ಆಗಿ ಯೋಚನೆ ಮಾಡಿ. ಗಂಡ ಸಪೋಸ್ ಕುಡಿದು ನೀವು ಮಾತೇ ಕೇಳ್ತಾ ಇಲ್ಲ, ಅಥವಾ ಬೇರೆ ಇನ್ಯಾವುದೋ ಕೆಟ್ಟ ಚಟಕ್ಕೆ ಅಡಿಕ್ಟ್ ಆಗಿದ್ದಾನೆ, ಸೊ ಬಿಡೋಕ್ಕಾಗ್ತಿಲ್ಲ ಅಂತಂದಾಗ, ಎಷ್ಟು ಹೇಳಿದರೂ ಸರಿ ಹೋಗ್ತಿಲ್ಲ ಅಂದಾಗ, ನೀವು ಆ ಮನೆಯ ಪೂರ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಿ. ಅಲ್ಲಿಂದ ಓಡೋಗ್ಬಿಡ್ಬೇಡಿ, ತವ್ರ ಮನೆ ಸೇರ್ಕೊಂಡ್ಬಿಡ್ಬೇಡಿ. ಬಿಕಾಸ್ ಮದುವೆ ಆಗಿ ಹೋಗಿದೆ, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಕಷ್ಟ ಅನ್ನೋದು ಬಂದೇ ಬರುತ್ತೆ. ಈ ಕಷ್ಟ ಸಾಯೋ ತನಕ ಯಾರಿಗೂ ತಪ್ಪಿದ್ದಿಲ್ಲ. ಪ್ರತಿಯೊಬ್ಬರ ಲೈಫಲ್ಲಿ ಹೆಂಗೋ ಒಂದು ಕಷ್ಟ ಇರುತ್ತೆ. ನಮಗೆ ನಮ್ಮ ಲೈಫ್ ಇದೆ ದೊಡ್ಡದು ಅಂತ ಅನ್ನಿಸ್ತಾ ಇರುತ್ತೆ, ಬಟ್ ಇನ್ನೊಬ್ಬರ ಲೈಫ್ ನೋಡಿದಾಗ ನಮ್ಗಿನ್ನ ಸಿಕ್ಕಾಪಟ್ಟೆ ಕಷ್ಟದಲ್ಲಿ ಇದ್ದಂಥವ್ರು ಇದ್ದಾರೆ, ನಮ್ದು ಏನೂ ಇರಲ್ಲ, ಹಂಗಿರುತ್ತೆ. ಸೊ ಅದನ್ನು ರೆಸ್ಪಾನ್ಸಿಬಲ್ ಆಗಿ ತೊಗೊಂಡಾಗ ನಿಮ್ಮ ಹತ್ರ ಆ ಒಂದು ಕ್ಯಾಪಬಲ್, ಆ ಒಂದು ಟ್ಯಾಲೆಂಟ್ ಎಲ್ಲನೂ ಇರುತ್ತೆ, ಅದನ್ನು ಹ್ಯಾಂಡಲ್ ಮಾಡುವಂಥದ್ದು. ಬಟ್ ಅದು ನಿಮ್ಗೆ ಗೊತ್ತಾಗ್ತಿರಲ್ಲ ಅಷ್ಟೇ. ಸೊ ಅದಕ್ಕೆ ರೆಸ್ಪಾನ್ಸಿಬಿಲಿಟಿಗಳನ್ನು ನೀವು ತೊಗೊಳಕ್ಕೆ ಟ್ರೈ ಮಾಡಿ. ಸೆಕೆಂಡ್ ಪಾಯಿಂಟ್, ಪ್ರಾಬ್ಲಮ್ಸಿಂದ ತಪ್ಪಿಸ್ಕೊಳ್ಳೋಕೆ ನೋಡಿಬಿಡ್ಬೇಡಿ. ಏನೋ ಪ್ರಾಬ್ಲಮ್ ಅಂತ ಅದರಿಂದ ತಪ್ಪಿಸ್ಕೊಳ್ಳೋಕೆ ಹೋಗ್ಬೇಡಿ. ಆ ಪ್ರಾಬ್ಲಮ್ನ ಹೇಗೆ ಸರಿಪಡಿಸ್ಕೋಬೇಕು, ಹೇಗೆ ಸರಿಪಡಿಸ್ಕೊಂಡ್ರೆ ನಾನು ಇವನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕಾಗತ್ತೆ, ಅದು ನೋಡ್ಕೊಳ್ಳಿ. ಈ ಗಂಡನೇ ಕೇಳ್ತಾ ಇಲ್ಲ, ಇದು ಮಾಡ್ತಿಲ್ಲ ಅಂದಾಗ ಇನ್ಕಮ್ ಸೋರ್ಸಿಗೆ ನೀವು ಜವಾಬ್ದಾರಿ ತಗೊಳ್ಳಿ. ಮಕ್ಕಳ ಎಜುಕೇಷನಿಗೆ ಜವಾಬ್ದಾರಿ. ಬಿಕಾಸ್ ಮದುವೆಯಾಗಿ ಹೋಗಿದೆ, ಮಕ್ಕಳು ಆಗಿ ಹೋಗಿದ್ದಾರೆ, ಅತ್ತೆ ಮಾವ ಇದ್ದಾರೆ, ನಿಮ್ಮ ಮೇಲೇ ಎಲ್ಲ ಪೂರ ಒಂದು ಫ್ಯಾಮಿಲಿ ಇರುವಂಥದ್ದು. ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡಬಾರ್ದು. ಆ ಕೆಪಾಸಿಟಿ ಹೆಣ್ಮಕ್ಳಿಗಿರುತ್ತೆ. ಬಟ್ ಸ್ವಲ್ಪ ದಿನ ಆ ಕಷ್ಟ, ಆ ಒಂದು ಕನ್ಫ್ಯೂಷನ್, ಸ್ಟ್ರೆಸ್ ಇರುತ್ತೆ. ಬಟ್ ಎಲ್ಲನೂ ಸರಿ ಹೋಗುತ್ತೆ. ನೀವು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಅದನ್ನು ಫೇಸ್ ಮಾಡೋಕ್ಕೆ ನಿಂತಾಗ ಸರಿ ಹೋಗುತ್ತೆ. 100% ದೇವರು ಕೂಡ ಕನೆಕ್ಟ್ ಆಗಿಬಿಟ್ಟು ನಿಮಗೆಲ್ಲೂ ಸರಿ ಮಾಡ್ತಾನೆ. ನೆಕ್ಸ್ಟ್ ಪಾಯಿಂಟು, ಆ ಮನೆಗೆ ನೀವೇ ಯಜಮಾನರು ಅನ್ನೋ ಥರ ಫೀಲ್ ಮಾಡಿ. ನಿಮ್ಮ ಯಜಮಾನರು ಆ ಸ್ಥಾನಕ್ಕಿಲ್ಲ ಅಂದಾಗ ನೀವೇ ಯಜಮಾನರ ಥರ. ಬಟ್ ವೆರಿ ಪೇಷನ್ಸ್ ಇರಬೇಕು. ನಿಮ್ಮ ಬುದ್ಧಿ ಯಾವುದೇ ಕಾರಣಕ್ಕೂ ಬೇರೆ ಎಲ್ಲೋ ಡೈವರ್ಟ್ ಆಗ್ಲಿಕ್ಕೆ ಬಿಡಬೇಡಿ. ಆ್ಯಂಡ್ ಎಮೋಷನ್ಸ್ನ ಕಂಟ್ರೋಲಲ್ಲಿ ಇಟ್ಕೊಂಡು ಜೀವನ ಮಾಡ್ತಾ ಹೋಗಿ, ಭಾವನೆಗಳನ್ನು ಕಂಟ್ರೋಲ್, ಎಲ್ಲದಕ್ಕಿಂತ ಹೆಚ್ಚಾಗಿ ರಿಯಲೈಸೇಷನಲ್ಲಿ ಬದುಕೋಕ್ಕೆ ಶುರು ಮಾಡಿ. ಏನು ಬದುಕಿದು ಅಂತೇಳಿ. ಬಿಕಾಸ್ ಮಕ್ಕಳಿರ್ತಾರೆ, ಅತ್ತೆ ಮಾವ ಇರ್ತಾರೆ, ಸಮಾಜದಲ್ಲಿ ಬದುಕ್ತಾ ಇರ್ತೀರಿ, ಏನು ಮಾಡಬೇಕು, ಇದು ಸ್ವಲ್ಪ ನಿಮಗೆ ಒಂದು ಚೂರು ಗಮನದಲ್ಲಿ ಇದ್ಕೊಂಡು ನೀವು ಮೂವ್ ಆನ್ ಆಗಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಏನಂದರೆ, ಗಂಡನ್ನು ಸರಿಪಡಿಸ್ಕೊಳ್ಳೋಕೆ ಪ್ರಯತ್ನ. ಹಾಗಂತೇಳಿ ಗಂಡ ಹಂಗಿದ್ದಾನೆ ಅಂತೇಳಿ ಬಿಟ್ಬಿಡ್ಬೇಡಿ. ಅದು ಒಂಥರ ಮಗು ಇದ್ದ ಹಾಗೆ, ಗೊತ್ತಿಲ್ಲ, ಸರಿ ಇದ್ರು ಹಿಂಗಾಗ್ಬಿಟ್ಟಿದ್ದಾರೆ. ಕೆಲವ್ರು ಹಂಗೆ ಆಗ್ಬಿಡ್ತಾರೆ ಲೈಫಲ್ಲಿ. ಈಗ ನೀವು ಬಿಟ್ಬಿಟ್ಟು ಬೇರೆ ಇನ್ಯಾರೋ ಕೆಲವರು ಹಿಂಗೆ ಮಾಡ್ತಾರೆ, ಗಂಡನ ಬಿಟ್ಬಿಟ್ಟು ಬೇರೆ ಮದುವೆ ಮಾಡ್ಕೊಳಕ್ಕೆ ಹೋಗ್ತಾರೆ. ಅವರು ಮದುವೆ ಆಗೋ ತನಕ ಚೆನ್ನಾಗಿದ್ಬಿಟ್ಟು ಮದುವೆ ಆದಮೇಲೆ ಕೈ ಕೊಡೋಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಇದೆ? ಯಾವುದೇ ವಾರಂಟೀಸ್ ಇಲ್ಲ. ಬದುಕೇ ಹಾಗೆ. ಇದು 100 ಕಷ್ಟಗಳ ಮಧ್ಯೆ, 100 ವೇದನೆಗಳ ಮಧ್ಯೆ ಆ ಥರದೊಂದು ಸಾಗ್ತಾ ಇರುತ್ತೆ ಬದುಕು. ಸೊ ಹಂಗಿರ್ಬೇಕಾದ್ರೆ ಏನು ಗೊತ್ತಾ, 5 ಬೇರೆ ಸಮ ಇಲ್ಲ ನೋಡಿ, ಕರೆಕ್ಟ್? ಸೊ ಎಲ್ಲದನ್ನೂ ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು ಲೈಫಲ್ಲಿ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಗಂಡ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಕೊರಗ್ತಾ ಕೂತ್ಕೋಬೇಡಿ, ಅಳ್ತಾ ಕೂತ್ಕೋಬೇಡಿ. ನೀವು ಕರೆದು ಮಾಡಿದ್ರೆ ನಿಮ್ಮ ಮಕ್ಕಳ ಜೀವನ ಆಗಲಿ, ಅತ್ತೆ ಮಾವನ ಜೀವನ ಆಗಲಿ, ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದು ಸಾಧ್ಯನೇ ಇಲ್ಲ. ಫಸ್ಟು ದುಡಿಮೆ ಮಾಡಿ, ಪೇಷನ್ಸಲ್ಲಿರಿ. ಕಷ್ಟನ ಯಾರ ಮುಂದೆನೂ ಹೇಳ್ಕೊಳಕ್ಕೆ ಹೋಗಬೇಡಿ. ಸ್ವಾಭಿಮಾನಿಯಿಂದ ಬದುಕೋದನ್ನು ಕಲೀರಿ. ಇಷ್ಟು ಮಾಡಿದ್ರೆ ಡೆಫಿನೆಟ್ಲಿ ಹಂತವಾಗಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಆ್ಯಂಡ್ ನಿಮಗೆ ರೂಢಿ ಆಗುತ್ತೆ, ಧೈರ್ಯ ಬಂದಿರುತ್ತೆ. ಆಮೇಲೆ ಏನೇ ಬಂದರೂ ಫೇಸ್ ಮಾಡ್ತೀರೇನೋ ಒಂದು ಮೆಂಟಾಲಿಟಿ ಸೆಟ್ ಆಗಿರುತ್ತೆ. ಸೊ ಎಲ್ಲ ಲೇಡೀಸ್ಗೋಸ್ಕರ ವಿಡಿಯೋ ಮಾಡಿದ್ದೀನಿ. ಗಂಡ್ಮಕ್ಳು ಇದಕ್ಕೆ ಸಪೋರ್ಟ್ ಮಾಡಿ. ಬಿಕಾಸ್ ನಮ್ಮ ಫ್ಯಾಮಿಲಿಗಳಲ್ಲಿ ಸೊ ಹೇಳೋಕ್ಕಾಗಲ್ಲ, ಆ ಥರ ಆಗ್ಬೋದು ಈ ಥರ ಪ್ರಾಬ್ಲಮ್ಗಳು. ಸೊ ಆಗೋದು ಬೇಡ. ಬಟ್ ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.